ಹಾಸನ ಟಿಕೆಟ್ ರಂಪಾಟ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಎಲ್ಲ ಗೊಂದಲಕ್ಕೂ ನಾಳೆ ಕುಮಾರಸ್ವಾಮಿ ತೆರೆ ಎಳೆಯಲು ಹಾಸನಕ್ಕೆ ಬರೋ ಸಾಧ್ಯತೆ ಇದೆ. ಹಾಸನದಲ್ಲಿ ತಾರಕಕ್ಕೇರಿದ ಎಲೆಕ್ಷನ್ ಹಗ್ಗ ಜಗ್ಗಾಟ. ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲಿ ಕಾಂಗ್ರೆಸ್ ಕನಿಷ್ಠ 2 ಕ್ಷೇತ್ರ ಗೆಲ್ಲೋಕೆ ಆಪರೇಷನ್ ಹಸ್ತ ಮಾಡಿದೆ. ಅರಕಲಗೂಡು ಶಾಸಕ ಎಟಿ ರಾಮಸ್ವಾಮಿ, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಈಗಾಗಲೇ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ. ನಾಳೆ ಕುಮಾರಸ್ವಾಮಿ ಅರಸೀಕೆರೆ, ಅರಕಲಗೂಡಿಗೆ ಜೆಡಿಎಸ್ ಅಭ್ಯರ್ಥಿಗಳನ್ನ ಫೈನಲ್ ಮಾಡ್ತಿದ್ದಾರೆ. ಇದರ ಮಧ್ಯೆನೇ ಕುಮಾರಸ್ವಾಮಿ ಮೇಲೆ ಶಿವಲಿಂಗೇಗೌಡ ಸಿಟ್ಟು ಹೊರಹಾಕಿದ್ರು. ಆದ್ರೆ ನಾನು ಪಕ್ಷ ಬಿಡೋ ಯೋಚನೆಯಲ್ಲಿ ಇರಲಿಲ್ಲ, ಜೆಡಿಎಸ್ ನಾಯಕರು ನನ್ನನ್ನ ಬಿಟ್ಟು ಸಭೆ ಮಾಡ್ತಿದ್ದಾರೆ ಅಂತ ರಿವರ್ಸ್ ಗೇರ್ ಹಾಕಿದ್ರು. ವರಿಷ್ಠರಿಗೂ ನಮಗೂ ಭಿನ್ನಾಭಿಪ್ರಾಯ, ಮಾತಿನ ಭಿನ್ನಾಭಿಪ್ರಾಯ ಬರುತ್ತಿತ್ತು. ಒಂದು ಕಾರ್ಯಕರ್ತರ ಸಭೆನ ನನ್ನನ್ನು ಬೀಟ್ ಮಾಡಿದ್ದಾರೆ. ನಾನು ಆ ಸಭೆಯಲ್ಲಿ ನನಗೆ ಗೊತ್ತಿಲ್ಲ, ನನ್ನ ಕರ್ತವ್ಯ ಇಲ್ಲ, ಏನಿಲ್ಲ. ನೀವು ನಾನೇನು ನಿರ್ಧಾರ ತಗೊಳ್ಳದೇ ಇರುವಾಗ ನೀವು ಇನ್ನೊಬ್ಬ ವ್ಯಕ್ತಿಯನ್ನು ಕರ್ಕೊಂಬಂದು ನೀವು ನನಗೆ ಕೌಡೂರು ಕೊಡೋ ಅವಶ್ಯಕತೆ ಇಲ್ಲ. ಹಾಸನ ಟಿಕೆಟ್ ಭವಾನಿಗ, ರೇವಣ್ಣಗ, ಸ್ವರೂಪ್ಗ? ಈ ಪ್ರಶ್ನೆ ಉದ್ಭವಿಸೋಕೆ ಕಾರಣ ರೇವಣ್ಣ ಕೊಟ್ಟಿರೋ ಹೇಳಿಕೆ. ಭವಾನಿಗೆ ಹಾಸನ ಟಿಕೆಟ್ ಕೊಡಲ್ಲ ಅಂತ ಕುಮಾರಸ್ವಾಮಿ. ಭವಾನಿ ಅಷ್ಟೇ ಅಲ್ಲ, ನನಗೆ ಟಿಕೆಟ್ ಕೊಟ್ರೆ ನಾನೇ ಸ್ಪರ್ಧೆ ಮಾಡ್ತೀನಿ, ಪಕ್ಷ ತೀರ್ಮಾನ ಮಾಡ್ಲಿ ಅಂತ ರೇವಣ್ಣ ಹೇಳಿಕೆ ಕೊಟ್ಟಿದ್ರು. ಈಗ ರೇವಣ್ಣನವರೇ ಹಾಸನಕ್ಕೆ ಬರ್ಲಿ, ರೇವಣ್ಣ ಸ್ಪರ್ಧೆ ಮಾಡಿದ್ರೆ 50,000 ಲೀಡ್ನಲ್ಲಿ ಗೆಲ್ತೀನಿ ಅಂತ ಪ್ರೀತಮ್ ಗೌಡ ಸವಾಲ್ ಹಾಕಿದ್ದಾರೆ. ಹಾಸನದ ಐತಲ್ರಿ, ಹಾಸನದು ಈಗ ನನಗೆ ಕರೀತಾರೆ. 50,000 ಇದ್ದಿದ್ರೆ 50,000ಕ್ಕೆ ಒಂದು ಓಟ್ ಕಡಿಮೆ ಆದ್ರೂ ನಾನು ರಾಜೀನಾಮೆ ನೋಡೋಣ. ಪಕ್ಷ ಹೇಳಿದರೆ ಅದೇನು ಹೇಳ್ತಾರೆ ಕೇಳ್ತೀನಿ. ಈಗ ಕೆಲವರು ಹೇಳೋ ಚಾಲೆಂಜ್ನಾರು ಸ್ವೀಕಾರ ಮಾಡ್ಬೇಕಲ್ಲ, ನೋಡೋಣ ಅದೇನೇನು ಪಕ್ಷ ಏನು ಹೇಳುತ್ತೆ ಕೇಳೋಣ. 18 ತಿಂಗಳು ಸಮಯ ತಗೊಂಡು ಈಗ ನಾನು ಯೋಚನೆ ಮಾಡ್ತೀನಿ, ಕೊಟ್ಟರೆ ನಿಲ್ತೀನಿ ಅಂತೇಳಿ ಹೇಳಿದ್ದಾರೆ. ಅವ್ರು ನಿಂತು ನಾಮಿನೇಷನ್ ಮಾಡಿ ಬಂದ ಮೇಲೆ ನನ್ನ ಹತ್ರ ಪ್ರಶ್ನೆ ಕೇಳಿ ಉತ್ತರ ಕೊಡ್ತೀನಿ. ನಾಮಿನೇಷನ್ ಫೈಲ್ ಮಾಡಿ ಯಾರು ನನ್ನ ರಾಜಕೀಯವಾಗಿ ವಿರೋಧಿ ಪಕ್ಷದ ಕ್ಯಾಂಡಿಡೇಟ್ಗಳಾಗಿರ್ತಾರೆ ಅವತ್ತು ಚರ್ಚೆ ಮಾಡೋಣ. ನೆನ್ನೆ ಹೇಳಿರೋ ಮಾತಿಗೆ ಇವತ್ತು ಬದ್ಧ, ಇವತ್ತು ಹೇಳಿರೋ ಮಾತಿಗೆ ನಾಳೆನೂ ಬದ್ಧ. ಹಾಸನ ಟಿಕೆಟ್ ಗೊಂದಲದ ಮಧ್ಯೆ ಸ್ವರೂಪ್ ಪ್ರಕಾಶ್ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ನಡೆಸುತ್ತಿದ್ದಾರೆ. ಸ್ವರೂಪ್ ಹೋದಲ್ಲೆಲ್ಲ ಬೆಂಬಲಿಗರು ಹೊತ್ತು ಮೆರೆಸುತ್ತಿದ್ದಾರೆ. ಒಟ್ನಲ್ಲಿ ಹಾಸನ ಕ್ಷೇತ್ರದ ಟಿಕೆಟ್ ಗೊಂದಲಕ್ಕೆ ಕುಮಾರಸ್ವಾಮಿ ಆದಷ್ಟು ಬೇಗ ತೆರೆ ಎಳೆದಿದ್ರೆ ಜೆಡಿಎಸ್ಗೆ ತಲೆನೋವು ತಪ್ಪಿದ್ದಲ್ಲ ಅನ್ನೋದು ಕಾರ್ಯಕರ್ತರ ಅನಿಸಿಕೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.